ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮಗೆ ನವರಾತ್ರಿಗೆ ಮಾಡುವಂತಹ ವಿವಿಧ ರೀತಿಯ ಉಪವಾಸದ ರೆಸಿಪಿಗಳನ್ನ ತೋರಿಸ್ಕೊಡಾಕತ್ತೀವ್ರಿ. ಇದ್ರಾಗ ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ತಯಾರಿಸ್ಕೊಳ್ಬೋದ್ರಿ. ಆಮೇಲೆ ನಿಮ್ಮದೇ ಆದ ಒಂದೊಂದು ಪದ್ಧತಿ ಇರ್ತಾವೆ, ಆ ರೀತಿ ನೀವು ಇವನ್ನ ತಯಾರಿಸ್ಕೊಳ್ಬೋದ್ರಿ. ಒಬ್ಬೊಬ್ಬರು ಒಂದೊಂದು ಇಂಗ್ರೀಡಿಯೆಂಟ್ ಹಾಕಂಗಿಲ್ಲ, ಒಬ್ಬೊಬ್ರು ಹಾಕ್ತಾರೆ. ನೀವು ಹೆಂಗೆ ಮಾಡ್ತಿರೋ ನಿಮ್ಮ ಅನುಗುಣವಾಗಿ ಅದನ್ನು ಚೇಂಜಸ್ ಮಾಡ್ಕೊಂಡು ಈ ರೆಸಿಪಿಗಳನ್ನ ಮಾಡಿರಿ ಅಂತೇಳಿ ನಾವು ನಿಮಗೆ ಇವತ್ತಿನ ಮಾಡಿದಾಗ ಚೆಂದಂಗೆ ತೋರಿಸ್ತೀವಿ. ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿಬಿಡ್ರಿ. ಮೊದಲನೇದಾಗಿ ಸಾಬುದಾನ ಬಗರ್ ಮಾಡೋ ಈ ರೀತಿ ದೊಡ್ಡ ಸಾಬುದಾನ ಇರ್ತಾವಲ್ಲ, ಅವನ್ನ ನೆನೆಸಿ ಇಟ್ಟಿದ್ದೇವ್ರಿ. ಒಂದು ಪಾತ್ರದಾಗ ಎಣ್ಣೆಕಾಯಿ ಹಾಕಿಟ್ಟು ಸ್ವಲ್ಪ ಎಣ್ಣೆಕಾಯಿ ಹಾಕಿಟ್ಟು ಹಾಕಿದೇವ್ರಿ. ಆಮೇಲೆ ಅದ್ರಾಗ ಜೀರಿಗೆ ಹಾಕಿ ಸ್ವಲ್ಪ ಚಟಪಟ ಅನಿಸಿ ಅದಾದ ನಂತರ ಹಸಿಮೆಣ್ಸಿಕಾಯನ್ನು ನಾವಿಲ್ಲಿ ಹಾಕಿದ್ದೀವಿ. ಒಬ್ಬೊಬ್ಬರು ಹಾಕ್ತಾರೋ ಒಬ್ಬೊಬ್ಬರು ಹಾಕಂಗಿಲ್ಲ, ನಿಮ್ಮ ಇಷ್ಟ ರೀ. ಅದನ್ನು ನಿಮಗೆ ಮೊದಲೇ ಹೇಳಿನ. ಅದಾದ ನಂತರ ಆಲೂಗಡ್ಡೆಯನ್ನು ಬಾಯ್ಲ್ ಮಾಡಿ ಮೊದಲೇ ಇಟ್ಕೊಂಡಿದ್ದೀವಿ. ಅವನ್ನ ಕಟ್ ಮಾಡಿ ಇಲ್ಲಿ ಹಾಕಿದೆವು. ಇದರಿಂದ ಎಣ್ಣೆನೂ ಕಡಿಮೆ ಆಗ್ತೈತೆ ರೀ. ಈಗ ಸ್ವಲ್ಪ ಅದನ್ನು ತಿರುವಾಡಿದ ನಂತರ ನಾವು ನೆನೆಸಿಟ್ಟಂತಹ ಸಾಬುದಾನ ಏನಿದ್ರಲ್ಲ ಅದನ್ನೆಲ್ಲ ತೊಗೊಂಡು ಬಂದು ಚಲೋತ್ನಂಗೆ ಒಮ್ಮೆ ಮಿಕ್ಸ್ ಕೊಡ್ಬೇಕಾಕೈತ್ರಿ ನೀವು. ಅದಾದ ನಂತರ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕಿರಿ. ಅದಾದ ನಂತರ ಇಲ್ಲಿ ಹುರಿದಿರುವಂತಹ ಶೇಂಗಾ ಪುಡಿ ಇತ್ತು, ಅದನ್ನಷ್ಟ ಹಾಕಿ ಉಪವಾಸಕ್ಕೆ ಉಪ್ಪು ಏನು ಯೂಸ್ ಮಾಡ್ತೀರಿ ನೋಡ್ರಿ, ಅದನ್ನಷ್ಟು ಹಾಕಿ ಚಂದಂಗೆ ನೀವು ಮಿಕ್ಸ್ ಕೊಡಬೇಕು. ನಿಮಗೆ ಮೊದಲೇ ಹೇಳ್ದಂಗ್ರನ್ನ ಒಂದೊಂದು ಊರಿಗೆ ತಕ್ಕಂಗೆ ಹೋದ್ರೆ ಒಬ್ಬೊಬ್ರು ಕೊತ್ತಂಬರಿ ಹಾಕ್ತಾರೆ, ಒಬ್ಬರು ಹಾಕಂಗಿಲ್ಲ, ಒಬ್ಬೊಬ್ರು ಕರಿಬೇವ್ರು ಹಾಕ್ತಾರೆ ಹಾಕಂಗಿಲ್ಲ, ಆಮೇಲೆ ಮೆಣಸಿನ್ಕಾಯಿ ಹಾಕ್ತಾರೋ ಒಬ್ಬರು ಹಾಕಂಗಿಲ್ಲ. ಹಿಂಗೆ ತಕ್ಕನಾಗೆ ಬದಲಾಗ್ತಾವ್ರಿ, ಅಂದ್ರೆ ಊರಿಗೆ ತಕ್ಕನಾಗಿ. ಈಗ ನೀವು ಹೆಂಗೆ ಮಾಡ್ತಿರೋ ನಿಮ್ಮ ಮನ್ಯಾಗ ಹಿರಿಯರನ್ನ ಕೇಳ್ರಿ, ಹೇಳ್ತಾರೋ ಬರೋಬ್ಬರಿಯಾಗಿ ಹಂಗೆ ಮಾಡಿರಿ. ಈಗ ನೋಡ್ಬೋದು ನೀವು ಬಗ್ಗ ರೆಡಿ ಆಯ್ತು. ಇನ್ನು ಮುಂದಕ್ಕೆ ಹೋಗೋಣ ಬರ್ರಿ. ಒಂದು ಪ್ಯಾನಾಗ ಸ್ವಲ್ಪ ಎಣ್ಣೆಕಾಯಿ ಹಾಕಿಟ್ಟು ಅದ್ರಾಗ ನಾನು ಜೀರಿಗೆ ಹಾಕೋಣ ರೀ. ಹಂಗೆ ಹಸಿಮೆಣ್ಸಿಕಾಯನ್ನು ಹಾಕೋಣ ರೀ. ಆ ಎಣ್ಣೆ ಒಳಗನ ಒಂದು ಈಟ ಆ ಹಸಿಮೆಣ್ಸಿಕಾಯನ್ನು ಫ್ರೈ ಮಾಡಿ ಇಲ್ಲಿನೂ ನಾವು ಬಾಯ್ಲ್ ಮಾಡಿದಂತಹ ಆಲೂಗಡ್ಡೆಯನ್ನು ಈ ರೀತಿ ಕಟ್ ಮಾಡಿ ಹಾಕಿ ಬರೋಬ್ಬರಿಯಾಗಿ ಅವನ್ನ ಮಿಕ್ಸ್ ಕೊಟ್ಟು ಇಷ್ಟ ತಿಂದ್ರೂ ನಡಿತೈತ್ರಿ. ಆಮೇಲೆ ಇಲ್ಲ ಅಂದರೆ ಇದಕ್ಕೆ ಉಪ್ಪಟ್ಟು ಹಾಕ್ಬೇಕ್ರಿ, ಅದು ನೆನಪಿಟ್ಕೋರಿ. ಉಪವಾಸಕ್ಕೆ ಯೂಸ್ ಮಾಡುವಂತಹ ಉಪ್ಪನ್ನು ಹಾಕಿ ಒಮ್ಮೆ ಮಿಕ್ಸ್ ಕೊಡ್ರಿ. ತಿಳಿತಿರಲ್ಲ, ಇದು ಏಕದಮ್ ಪದ್ಧತಿಯಾಗಿ ಬರುವಂತಹ ಭಾಳ ಸಿಂಪಲ್ಲಾಗಿ ಮಾಡ್ಕೊಳ್ಬೋದಾದಂಥ ಒಂದು ಈಸಿಯಾಗಿರುವಂತಹ ರೆಸಿಪಿ ರೀ. ಈ ರೀತಿ ಮಾಡೋದು. ಅದಾದ ನಂತರ ಇದಕ್ಕೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾವು ಇಲ್ಲಿ ಸೇರಿಸಿ ಒಂದಿಟ್ಟು ಮಿಕ್ಸ್ ಕೊಟ್ಟಾದ್ಮೇಲೆ ಒಂದು ಲಿಡ್ ತೊಗೊಂಡು ಮುಚ್ಚಿರಿ. ಅಂದ್ರೆ ಮುಗಿದೋಯ್ತು ಕೆಲಸ. ಇಲ್ಲಿಗೆ ಒಂದು ಆಲೂಗಡ್ಡೆ ಪಲ್ಯ ಸಿಂಪಲ್ಲಾಗಿ ರೆಡಿ ಆಯ್ತು ರೀ. ಇನ್ನು ಒಂದು ಸ್ವೀಟ್ ಬೇಕಲ್ರಿ, ಅದಕ್ಕೆ ಏನು ಮಾಡೋಣ, ಸಣ್ಣ ಸಾಬುದಾನ ನೈಲಾನ್ ಸಾಬುದಾನ ಅಂತ ಅವನು ನೆನೆಸಿಟ್ಟಿದ್ದೇವೆ. ಭಾಳ ತನ ಇಲ್ರಿ, ಸ್ವಲ್ಪ ಟೈಮ್ದಾಗ ರೀ. ಒಂದು ಕಡಾಯಿದಾಗ ಒಂದು ಚಮಚದಷ್ಟು ತುಪ್ಪವನ್ನು ಕಾಯ್ಕಿಟ್ಟ ಅದ್ರಾಗ ನಾವಿಲ್ಲಿ ಈ ಗೋಡಂಬಿ ಮತ್ತು ಈ ಗೋಡಂಬಿನ ಸ್ವಲ್ಪ ತುಪ್ಪದಾಗ ಕರಿಬೇಕಾಕೈತ್ರಿ. ಅದ್ರ ಜೊತೆ ಈ ಬಾದಾಮಣ್ಣ ನಾವು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಅವನಷ್ಟು ಹಾಕಾಕತ್ತೀವಿ. ಮತ್ತು ಒಣ ದ್ರಾಕ್ಷಿಯನ್ನು ಇಲ್ಲಿ ಸೇರ್ಸಾಕತ್ತೀವಿ ರೀ. ಸೇರಿಸಿ ಚೆನ್ನಾಗಿ ಇದನ್ನು ನೀವು ನೈವೇದ್ಯಕ್ಕೂ ಮಾಡ್ಕೊಳ್ಬೋದು ಅಂತ ಒಂದು ಭಾಳ ಸಿಂಪಲ್ ಆಗಿರುವಂತಹ ರೆಸಿಪಿ ರೀ. ಯಾವಾಗ ಬೇಕೋ ಅವಾಗ ನೀವು ಟ್ರೈ ಮಾಡಿ. ಆಮೇಲೆ ಈ ತುಪ್ಪದೊಳಗೆ ಇವನ್ನೆಲ್ಲನೂ ಚಲೋತ್ನಂಗಿನ ಕರೀರಿ. ಅಂದ್ರೆ ಆ ಕಡೆ ತಿರುವಾಡಿದ ಆದ್ಮೇಲೆ ಏನು ಮಾಡಿರಿ, ಇವನ್ನೆಲ್ಲನೂ ಒಂದು ಪ್ಲೇಟ್ನಾಗ ತಕ್ಕೊಂಡು ಇಟ್ಕೊಂಡ್ಬಿಡ್ರಿ. ಇನ್ನು ನಾವಿಲ್ಲಿ ಏನು ಮಾಡಿದ್ವಪ್ಪ ಅಂತ ಒಂದು ಅರ್ಧ ಕಪ್ಪಷ್ಟು ಸಾಬುದಾನ ಇದ್ದು ರೀ ಸಣ್ಣ, ಅದಕ್ಕೆ 3 ಕಪ್ಪಷ್ಟು ಹಾಲು, ಹಸಿ ಹಾಲನ್ನು ಹಾಕಿದ್ದೀವಿ ರೀ. ಇದಕ್ಕೆ ನೀವು ಬೇಕು ಅಂದ್ರೆ ನೀರು ಹಾಕ್ಬೋದು, ನಾವಿಲ್ಲಿ ನೀರು ಸೇರ್ಸತ್ತಲ್ಲ ರೀ. ಟೋಟಲ್ 3 ಕಪ್ಪಷ್ಟು ಹಾಲನ್ನು ತೊಗೊಂಡಿದ್ದೀವಿ. ಅವನ್ನ ಚೆನ್ನಾಗಿ ಸ್ವಲ್ಪ ನೀವು ಕಾಯಕ್ಕೆ ಬಿಡಬೇಕಾಕೈತಿ ರೀ. ಸ್ವಲ್ಪ ಟೈಮ್ ಆದ್ಮೇಲೆ ನಾವು ಆಗಲೇ ನೆನೆಸಿಟ್ಟಿದ್ದೀವಿ ನೋಡ್ರಿ ಆ ಸಾಬುದಾನ ಸಣ್ಣ ಸಾಬುದಾನ ರೀ, ಅವನ್ನ ಹಾಕಿ ಚಂದಾಗಿ ನೀವು ಸ್ವಲ್ಪ ಮಿಕ್ಸ್ ಕೊಡೋದು. ಅದ್ರಾಗಣ ಇವನ್ನ ಕುದಿಯೋಕೆ ಬಿಡಬೇಕಾಕೈತಿ ರೀ. ಚಂದ ಕಾಂತಾವು ಮುತ್ತಿನಂಗೆ ಭಾಳ ಸಣ್ಣವಾಗಿರುವಂತಹ ಸಾಬುದಾನ ಪಾಯಸ ಭಾಳ ಚಲೋ ಆಗ್ತೈತಿ. ನೀವು ಒಮ್ಮೆ ತಪ್ಪಲಾರ್ದ ಟ್ರೈ ಮಾಡಿ. ನಿಮ್ಗೆ ಆಗಲೇ ಹೇಳ್ದಂಗೆ ಉಪವಾಸಕ್ಕೂ ಮಾಡ್ಬೋದು, ಹಂಗೆ ನೈವೇದ್ಯಕ್ಕೂ ಮಾಡ್ಬೋದು. ನಾವು ಇದ್ರಾಗ ಒಂದು 4 ಕಪ್ಪಷ್ಟು ಸಕ್ಕರೆಯನ್ನು ಹಾಕಾಕತ್ತೀವಿ. ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಸಕ್ಕರೆಯನ್ನು ಹಾಕಿ ಮಿಕ್ಸ್ ಕೊಡಿ, ನಿಮ್ಮ ಇಷ್ಟದ ಪ್ರಕಾರ ಹಾಕಿರಿ. ಅದಾದ ನಂತರ ಇದ್ರಾಗ ಫಸ್ಟಿಗೆ ನಾವು ಏನು ತುಪ್ಪದಾಗ ಡ್ರೈ ಫ್ರೂಟ್ಸ್ ಕರೆದು ಇಟ್ಟಿದ್ದೀವಲ್ಲ ಅದನ್ನಷ್ಟು ಹಾಕೋಣ. ಅದ್ರ ಜೊತೆ ಏಲಕ್ಕಿ ಪುಡಿ ಅಷ್ಟು ಹಾಕಿ ಒಮ್ಮೆ ಅದನ್ನು ಬರೋಬ್ಬರಿಯಾಗಿ ಮಿಕ್ಸ್ ಕೊಡ್ನು. ಅಂದ್ರೆ ಏಕದಮ್ ಪದ್ಧತಿಯಾಗಿ ಪಾಯಸ ರೆಡಿ ಆಕೈತ್ರಿ. ಏನು ಮಾಡಿರಿ, ಇದನ್ನು ಸ್ವಲ್ಪ ಚೆನ್ನಾಗಿ ಈ ರೀತಿ ಕುದಿಯಾಕೆ ಬಿಡ್ರಿ. ಆಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿರಿ, ಒಂದು 2-3 ನಿಮಿಷ ಬಿಟ್ಟು ತೆಗಿರಿ, ಮಿಕ್ಸ್ ಕೊಡ್ರಿ. ಏಕದಮ್ ಪದ್ಧತಿಯಾಗಿ ಅತಿ ಸುಲಭವಾಗಿ ನೀವು ಈ ರೀತಿ ಮುತ್ತಿನಂತಹ ಪಾಯಸ ಮಾಡ್ತೀರಿ. ಒಮ್ಮೆ ನೀವು ತಪ್ಪಲಾರ್ದ ಟ್ರೈ ಮಾಡಿರಿ. ಹೆಂಗೆ ಬಂದಿತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ನಾಗಿ ಹೇಳಿ. ಇನ್ನು ಮತ್ತೊಂದು ರೆಸಿಪಿ ನಿಮ್ಗೆ ನಾವು ಈ ಬಟಾಟೆ ಸೇವ್ ಅಂತೇಳಿ ಭಾಳ ತೋರಿಸಿದ್ದೀವಿ, ಮಸ್ತಾಗಿ ತೋರಿಸಿದ್ದೀವಿ. ಇನ್ನು ಸ್ವಲ್ಪ ದಿನದ ಹಿಂದ್ರಿ ನಿಮಗೆ ಹೇಳಿದೇನ್ರಿ, ನಾ ಇದನ್ನು ಮಾಡ್ಕೊರಿ, ಮುಂದೆ ಯೂಸ್ ಆಗ್ತಾವೆ ನಿಮ್ಗೆ ಅಂತೇಳಿ. ನೀವು ಮಾಡಿರಲಿಲ್ಲ ಅಂತಂದ್ರೆ ನಮ್ಮನ್ನ ಬೇಯಕ್ಕೆ ಹೋಗ್ಬೇಡ್ರಿ. ಈಗ ಅವನ್ನ ಹಿಂಗೆ ತೊಗೊಂಡು ಬಂದು ಎಣ್ಣೆ ಒಳಗೆ ಕರಿದು ತಕ್ಕೊಳ್ಬೇಕಾಕೈತೆ ರೀ. ಭಾಳ ಚಲೋ ಆಗ್ತಾವೆ, ಭಾಳ ಮಸ್ತ್ ಆಗ್ತಾವೆ. ಇದ್ರ ವಿಡಿಯೋ ನೀವು ನೋಡಿಲ್ಲ ಅಂತ ನಮ್ಮ ಚಾನಲ್ದಾಗ ಈಗಾಗಲೇ ನಾವು ನಿಮ್ಗೆ ತೋರಿಸಿದ್ದೀವಿ ರೀ. ಇನ್ನು ಒಂದು ಮಸ್ತಾಗಿರುವಂತಹ ಮೊಸರು ರೈತ ನೋಡಕ್ರಿ. ನೋಡಿ, ಮೊಸರು ಹುಳಿ ಇರಲಾರ್ದಂತಹ ಚಲೋತ್ನಂಗಿರುವಂತಹ ಮೊಸರನ್ನು ತೊಗೊರಿ. ಅದನ್ನು ಒಂದಿಟ್ಟು ಬೀಟ್ ಮಾಡಿ
ಅದ್ರಾಗ ಆಗಲೇ ಆಲೂಗಡ್ಡೆ ಪಲ್ಯ ಮಾಡಿದ್ರಲ್ಲೇ ಅದನ್ನು ಸ್ವಲ್ಪ ತೊಗೊಂಡು ಬಂದು ಹಾಕಿರಿ. ಅದ್ರ ಜೊತೆ ಸ್ವಲ್ಪ ಈ ಹುರಿದಿರುವಂಥ ಶೇಂಗಾ ಹಾಕಿರಿ. ಹಂಗೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಕೊಡಿ. ಈ ಆಲೂಗಡ್ಡೆ ಪಲ್ಯ ಜೊತೆ ನಾವು ಒರೆದಕ್ಕಿ ದೋಸೆಯನ್ನು ಈಗಾಗಲೇ ತೋರಿಸಿದೇವ್ರಿ, ನಮ್ಮ ಚಾನಲ್ದಾಗ ಐತಿ. ನೀವು ನೋಡಿಲ್ಲ ಅಂತಂದ್ರೆ ಒಮ್ಮೆ ನೋಡ್ಕೊಂಡು ಬಂದ್ರಿ ಅಂತಂದ್ರೆ ನಮ್ಮ ಚಾನಲ್ದಾಗ ಇನ್ನೂ ಬೇರೆ ಬೇರೆ ರೀತಿಯ ಉಪವಾಸಕ್ಕೆ ಮಾಡುವಂಥ ರೆಸಿಪಿಗಳು ಸಿಗ್ತಾವೆ. ಇಷ್ಟು ಮಾಡಿದ್ರಿ ಅಂತಂದ್ರೆ ಮುಗಿದೋಯ್ತ್ರಿ ಎಲ್ಲ ರೆಸಿಪಿ. ಇನ್ನು ಫಲಹಾರ ಅಂದ್ರೆ ಹಣ್ಣು ಹಂಪಲ ನಿಮಗೇನು ಬೇಕೋ ಅವನ್ನ ನೀವು ತೊಗೊಳ್ಬೋದು. ಹಂಗೆ ಇದ್ರಾಗ ನಿಮಗೆ ಯಾವ ರೆಸಿಪಿ ಇಷ್ಟ ಆಕೈತಿರಲ್ಲ ಅವನ್ನ ಟ್ರೈ ಮಾಡ್ಬೋದು ರೀ. ಭಾಳ ಮಸ್ತಾಗಿರುವಂತಹ ರೆಸಿಪಿಗಳು, ಭಾಳ ಈಸಿ ಮತ್ತು ಭಾಳ ಟೈಮ್ ಸೇವಿಂಗ್. ಯಾಕಂದ್ರೆ ಅತೀ ಕಡಿಮೆ ಸಮಯದಾಗ ತಯಾರಾಗುವಂತಹ ಒಂದೊಂದು ರೆಸಿಪಿಗಳನ್ನ ನಾವು ನಿಮ್ಗೆ ತೋರಿಸಿದ್ದೀವಿ. ನೀವು ತಪ್ಪಲಾರ್ದ ಟ್ರೈ ಮಾಡಿರಿ. ಹಂಗೆ ಉಪವಾಸ ಮಾಡುವಂತಹ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿರಿ. ಆಮೇಲೆ ಮತ್ತೆ ಯಾವುದೇ ಬೇರೆ ರೀತಿಯ ರೆಸಿಪಿ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನಾಗ ಕೇಳ್ರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.